Evaluate the different integral using substitution method. So we have 0 to pi by 2 square root of sine of phi into cos of phi to the power of phi d phi ಕಂಡ್ರ. ಇವಾಗ ಏನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ನಾವು ಟಿ ಸೈನ್ ಆಫ್ ಫೈ ಅಂತ ಹೇಳಿ ಬೇಸಿಕಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ಮನಸ್ಸು ಬರುತ್ತೆ ಅಲ್ವಾ. ಡಿಫ್ರೆನ್ಸಿಯೇಷನ್ ಆಫ್ ದಟ್ ಇಸ್ ಕಾಸ್ ಆಫ್ ಫೈ. ಬಟ್ ಇಲ್ಲಿ ಪವರ್ ಇದೆ, ಫೈ ಇದೆ. ಹೇಗೆ ಹ್ಯಾಂಡಲ್ ಮಾಡೋದಿದೆನಾ ನಿಮ್ಮ ಮಕ್ಕಳು ಇದು ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಸರಿನಾ. ಅದೇಗಪ್ಪ ಬರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ನೋಡಿ, ಇಲ್ಲಿ ವಿಲ್ ಕನ್ಸಿಡರ್ ಕಾಸ್ ಫೈ ಟು ದ ಪವರ್ ಆಫ್ ಫೈ. ಇದನ್ನು ನಾನಿವಾಗ ಕಾಸ್ ಸ್ಕ್ವೇರ್ ಫೈ ಹೋಲ್ ಸ್ಕ್ವೇರ್ ಇಂಟು ಕಾಸ್ ಆಫ್ ಫೈ ಅಂತ ಬರ್ಕೊತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 2 ಸ್ಕ್ವೇರ್ ಅಂತ ಹೇಳಿದ್ರೆ 4 + 1 is 5 ಅಲ್ವಾ. ಸೊ a to the power of n into a to the power of m is a to the power of n plus m, ಸರಿನಾ. ಸೊ ಯೂಸಿಂಗ್ ಈ ಪರ್ಟಿಕ್ಯುಲರ್ ಸಿನಾರಿಯೋ ದಿಸ್ ಇಸ್ cos phi whole to the power of 5. ನೆಕ್ಸ್ಟು ಕಾಸ್ ಸ್ಕ್ವೇರ್ ಫೈ ಬದಲಾಗಿ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಫೈ ಬರ್ಕೊಬೇಕಾಗುತ್ತೆ ಹೋಲ್ ಸ್ಕ್ವೇರ್ ಇಂಟು ಕಾಸ್ ಫೈ, ಸರಿನಾ. ಸೊ ಯುವರ್ ಇಂಟಿಗ್ರೇಷನ್ ವಿಲ್ ಲುಕ್ ಲೈಕ್ 0 to pi by 2 square root of sin phi into 1 minus sin square phi the whole square into cos phi d phi ಅಲ್ವಾ. ಇವಾಗ ನಾವು ಲೆಟ್ ಟಿ ಬಿ ಈಕ್ವಲ್ ಟು ಸೈನ್ ಫೈ ಅಂತ ಶುರು ಮಾಡ್ತು ಅಂತ ಹೇಳಿದ್ರೆ ದೆನ್ ವಿ ಹ್ಯಾವ್ ಡಿ ಟಿ ವಿಚ್ ಇಸ್ ಈಕ್ವಲ್ ಟು ಕಾಸ್ ಫೈ ಡಿ ಫೈ, ಸರಿ ತಾನೆ. ಇದ್ರ ಜೊತೆಗೆ ನಮ್ಮ ಲಿಮಿಟ್ಸು ಕೂಡ ಚೇಂಜ್ ಆಗಬೇಕು. ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 5/2 t will be equal to 1. For x is equal to 0 t will be equal to 0 ಅಲ್ವಾ. ಹಾಗಾಗಿ ನಮ್ಮ ಇಂಟಿಗ್ರೇಷನ್ನು ಈ ರೀತಿಯಲ್ಲಿ ಬದಲಾಗುತ್ತೆ. 0 to 1 square root of t 1 minus t square the whole square d5 ಅಷ್ಟೇ. ಸೊ d5 ಅಲ್ಲ dt. ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ, ಅದ್ರ ಜೊತೆಗೆ ರೂಟ್ ಆಫ್ ಟಿ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ಇದನ್ನು ಹೇಗಂತ ಹೇಳಿದ್ರೆ ಈ ರೀತಿಯಲ್ಲಿ ನೋಡಿರಿ, a minus b the whole square ಅಲ್ವಾ. ಸೊ a square into root of t, so t to the power of half plus b square that is t to the power of 4 plus half 4.5 minus 2 into a into b 2 into 1 into t square into t to the power of half ಅಂತ ಹೇಳಿದ್ರೆ t to the power of 2.5 dt. ಸೊ ಈ ರೀತಿಯಲ್ಲಿ ಡೈರೆಕ್ಟಾಗಿ ಮಾಡೋದು ಕಲಿಬೇಕಂಡು ಒಂದು ಸಣ್ಣ ಪುಟ್ಟ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಬೇಡಿ, ಆಯಿತಾ. ನೆಕ್ಸ್ಟು ಇಲ್ಲಿ ನಾವು ವಿ ಗೋಣ ಮೇಕ್ ಯೂಸ್ ಆಫ್ ಇಂಟಿಗ್ರೇಷನ್ ಆಫ್ x to the power of n dx which is going to be x to the power of n plus 1 by n plus 1. ಸೊ i is equal to ಇದನ್ನು ಮಾಡ್ತು ಅಂತ ಹೇಳಿದ್ರೆ ದಿಸ್ ವುಡ್ ಬಿ 1.5 ನಾವು 2/3 ಇಂದ ಬರ್ಕೊಬೋದು. ಸೊ t to the power of 1.5 ಪ್ಲಸ್ ಇದು 5.5 ಆಗುತ್ತೆ, ಹಾಗಾಗಿ ಇದು 2/11 t to the power of 5.5. ಏನೇ ಪವರ್ ಇದೆಯೋ ಅದು ಇನ್ವರ್ಟ್ ಆಗುತ್ತೆ ಇಲ್ಲಿ ಅಷ್ಟೇ. 2 into 2.5 1 plus 1 is 3.5 that is 2/7 into t to the power of 3.5 0 to 1. ಇದು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ i is equal to 2/3 plus 2/11 minus 4/7 ಬರುತ್ತೆ. ಇನ್ನು ಮಿಕ್ಕಿದೆಲ್ಲ 0 ತೊಂದರೆ ಇಲ್ಲ, ಇನ್ನು ಇದೆಲ್ಲ 1, ಹಾಗಾಗಿ ಇದನ್ನು ಈ ನಂಬರ್ಗಳು ಡೈರೆಕ್ಟಾಗಿ ಬರ್ಕೊಬೇಕು. ಸೊ ಇದು ಯಾವುದೋ 33 ಮಲ್ಟಿಪ್ಲೈ ಮಾಡ್ತಾಯಿನಿ ಮೊದಲಾಗಿ, ಆಮೇಲೆ 21 231
77 154. ಮತ್ತಿದು 21 ಅಲ್ವಾ? ಹಾಂ, 42. ಮತ್ತಿದು 33 4 132 132. ಮತ್ತಿದು 154 ಪ್ಲಸ್ 42 ಮೈನಸ್ 132 64 by 231. ಸೊ ಇದೆ ನಿಮ್ಮ ಉತ್ತರ.